ನಮಸ್ಕಾರ ಕರ್ನಾಟಕ. ಇವತ್ತಿನ ದಿನದ ಎಪಿಸೋಡ್ ಅಂತಂದರೆ ಕಿಚ್ಚ ಸುದೀಪ್ ಅವರ ಕಿಚ್ಚನ ಪಂಚಾಯತಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ. ಸಂಪೂರ್ಣ ಮಾಹಿತಿಯನ್ನು ಕೇವಲ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ತಿಳಿಸ್ತಾ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ದಿನೇ ದಿನ. ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತಪ್ಪ ಅಂತಂದರೆ, ನೀವು ಪ್ರೋಮೋದಲ್ಲಿ ನೋಡಿರುವ ಹಾಗೆ ರಜತ್ ಮತ್ತು ಗಿಲ್ಲಿಯವರಿಗೆ ಒಂದಷ್ಟು ಟ್ರಿಗರ್ ಆಗುತ್ತೆ ಅನ್ನುವಂಥದ್ದನ್ನು ಯಾಕೆ ನ್ಯಾಮಿನೇಷನ್ ಮಾಡಬೇಕು, ಈ ಮನೆಯಲ್ಲಿ ಯಾರು ಇರಲಿಕ್ಕೆ ಅರ್ಹರಲ್ಲ ಎನ್ನುವಂಥ ವಿಷಯದೊಳಗೆ ಅವರಿಬ್ಬರಿಗೆ ಒಂದು ಸ್ವಲ್ಪ ಕೌಂಟ್ರ್ಗಳು ನಡೆಯುತ್ತೆ. ನಾ ಗಿಲ್ಲಿನ ಆಟದಲ್ಲಿ ಸರಿಸಮವಾಗಿ ತಗೊಳ್ಳೋದೇ ಇಲ್ಲ, ಅವನ ಆಟನೇ ಆಡೋದಿಲ್ಲ ಅಂತಾನೆ. ಹಾಗಾಗಿ ಗಿಲ್ಲಿಯವರು ಇದು ನಾನು ಆಡಿರೋ 10 ಟಾಸ್ಕ್ಗಳಲ್ಲಿ 8 ಟಾಸ್ಕನ್ನು ಗೆದ್ದಿದ್ದೀನಿ ಅಣ್ಣ ಅಂತೇಳಿ ಅವರು ಕೂಡ ಕೌಂಟ್ರನ್ನು ಕೊಡ್ತಾರೆ. ಆಗ ಇವರು ಗಿಲ್ಲಿನ ಕಳಿಸೋದವರೆಗೂ ನಾನು ಹೋಗಲ್ಲ ಅಂತ ಹೇಳ್ತಾರೆ. ಈ ಮನೇಲಿ ಯಾರ್ಯಾರು ಹಾಕಿದಾರೋ ಅವ್ರನ್ನೆಲ್ಲರೂ ಕಳಿಸೋದವರೆಗೂ ನಾನು ಹೊರಗೆ ಹೋಗಲ್ಲ ಅಂತ ರಜತ್ ಅವರು ಹೇಳ್ತಾರೆ. ಆ ಒಂದು ಪ್ರಶ್ನೆಗೆ ಆ ಒಂದು ಉತ್ತರಕ್ಕೆ ಮತ್ತೊಂದು ಟಕ್ಕರ್ ಕೊಡ್ತಾರೆ ಗಿಲ್ಲಿಯವರು. ಇವ್ರನ್ನೂ ಕಳಿಸಿದೆ ನಾನು ಹೊರಗಡೆ ಹೋಗೋದಿಲ್ಲ ಅಣ್ಣ ಅಂತೇಳಿ ಸುದೀಪ್ ಅವ್ರಿಗೆ ಹೇಳ್ತಾರೆ. ಇಷ್ಟನ್ನು ನೀವು ಪ್ರೋಮೋದಲ್ಲಿ ನೋಡಿರ್ಬೋದು. ಆದರೆ ಅಲ್ಲಿ ನಡೆದಿರುವಂತಹ ವಿಷಯ ಏನಪ್ಪ ಅಂತಂದರೆ, ಈ ವಾರ ಡಬಲ್ ಎಲಿಮಿನೇಷನ್ ಆಗಿದೆ. ಡಬಲ್ ಎಲಿಮಿನೇಷನ್ ಅಂತಂದರೆ ಇದೇನು ಟ್ವಿಸ್ಟಾ ಅಥವಾ ಏನು, ಯಾಕೆ ಡಬಲ್ ಎಲಿಮಿನೇಷನ್ ಆಯಿತು, ಅದರಲ್ಲಿ ಡಬಲ್ ಎಲಿಮಿನೇಷನ್ ಆದಲ್ಲಿ ಯಾರ್ಯಾರು, ಬಹುಮುಖ್ಯವಾಗಿ ನೇರವಾಗಿ ಹೇಳ್ಬೇಕಪ್ಪ ಅಂತಂದರೆ ರಕ್ಷಿತಾ ಶೆಟ್ಟಿ ಅವರು ಮತ್ತೊಮ್ಮೆ ನ್ಯಾಮಿನೇಟ್ ಆಗಿದ್ದಾರೆ ಅಥವಾ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಧ್ರುವಂತ್ ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಅವರು ಸೂಚನೆ ಕೇವಲ ಕಿಚ್ಚ ಸುದೀಪ್ ಅವರಿಗೆ ಮಾತ್ರ ಕೊಟ್ಟಿರ್ತಾರೆ. ಹಾಗಾಗಿ ಎಲ್ಲರನ್ನ ಸೇವ್ ಮಾಡಿದಂತಹ ಕಿಚ್ಚ ಅವರು ಕೊನೆಗೆ ಅವರಿಬ್ಬರನ್ನ ಹೊರಗಡೆ ಕಳಿಸ್ತಾರೆ ಅಂತ. ಅಂದರೆ ಸೀಕ್ರೆಟ್ ರೂಮಲ್ಲಿ ಇಟ್ಟಿರಬಹುದು ಎನ್ನುವಂಥ ಸೂಚನೆ ನಮ್ಗೆ ಗೊತ್ತಾಗ್ತಾ ಇದೆ. ಬಟ್ ಹೊರಗಡೆ ಯಾವುದೇ ಇಂಟರ್ವ್ಯೂಗಳು ಕೂಡ ಸಿಗ್ತಾ ಇಲ್ಲ. ನನ್ನ ಪ್ರಕಾರ ಪಕ್ಕಾ ಮಾಹಿತಿ ಇದು, ಅವರಿಬ್ಬರನ್ನ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ, ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅವರನ್ನು. ಯಾಕೆ ಅಂತಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಇತ್ತು, ಬಟ್ ಯಾವ ರೀತಿ ಮಾಡಬೇಕಿತ್ತು, ಅದನ್ನು ಸೀಕ್ರೆಟ್ ರೂಮಲ್ಲಿ ಇಡಬೇಕಿತ್ತ ಅಥವಾ ಏನು ಮಾಡಬೇಕಿತ್ತು ಅನ್ನುವಂಥ ಕನ್ಫ್ಯೂಸ್ ಒಳಗೆ ಬಿಗ್ ಬಾಸ್ ಅವರು ಹೊರಗಡೆ ಕರೆಸಿದ್ದಾರೆ. ಬಟ್ ಒಳಗಡೆ ಮನೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಆದರೂ ಒಂದು ವಿಷಯ ಏನಪ್ಪ ಅಂತಂದರೆ, ಈ 2 ಡಬಲ್ ಎಲಿಮಿನೇಷನಿಂದ ಯಾರಿಗೆ ಎಷ್ಟು ನಷ್ಟವಾಗುತ್ತೆ ಅಥವಾ ಒಳಗಿನ ವಿಷಯಗಳು ಹೊರಗಡೆ ಏನಾದರೂ ತಿಳಿತವಾ ಅಥವಾ ಅವರಿಬ್ಬರನ್ನು ಕೂಡ ಸೀಕ್ರೆಟ್ ರೂಮಲ್ಲಿ ಇಟ್ಟಿರುವಂಥ ಕಾರಣಕ್ಕೋಸ್ಕರ ಏನಾದರೂ ಸ್ಪೆಷಲಾಗಿ ಆಗ್ಬೋದಾ ಎನ್ನುವಂಥದ್ದು ನಮ್ಮೆಲ್ಲರ ಊಹೆ. ಗೇಮ್ ಅಂತೂ ಒಳ್ಳೆ ಟ್ವಿಸ್ಟ್ ಆಗಿದೆ. ಅಂದರೆ ಇವರಿಬ್ಬರನ್ನು ಕೂಡ ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಆಗುವಂತಹ ಕ್ಯಾಂಡಿಡೇಟ್ ಅಲ್ಲ. ಸೊ ಆದರೂ ಕೂಡ ಅವರನ್ನು ಹೊರಗಡೆ ಹಾಕಿದ್ದಾರೆ. ಇದು ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಖಂಡಿತ ಮುಂದಿನ ವಾರ ಅಂತೂ ಖಂಡಿತವಾಗಲೂ ಡಬಲ್ ಎಲಿಮಿನೇಷನ್ ಇದೆ. ರಜಿತ್ ಅವರು ಅಥವಾ ಚೈತ್ರ ಅವರು ಹೊರಗಡೆ ಹೋಗ್ಬೋದು ಅಂತ ಬಹುತೇಕ ಖಚಿತವಾಗಿರುವಂಥದ್ದು. ಈಗ ಉಳಿದಿರುವಂಥ ಸ್ಪರ್ಧಿಗಳಲ್ಲಿ ಅಲ್ಲೊಂದಷ್ಟು ಗಿಲ್ಲಿ ಅವರ ಜೊತೆಗೆ ಮತ್ತಷ್ಟು ಮಾತುಕತೆ ಆಗುತ್ತೆ. ಅದಂತರ ಇವತ್ತಿನ ಎಪಿಸೋಡನ್ನು ಅಲ್ಲಿಗೆ ಕೂಡ ಕಿಚ್ಚ ಸುದೀಪ್ ಅವರಿಬ್ಬರನ್ನ ಹೊರಗಡೆ ಕರೆಸ್ತಾರೆ ನಿಜ, ಬಟ್ ಅವ್ರ ಹತ್ರ ಕರೆಸಂಗಿಲ್ಲ. ನಮ್ಗೆ ಯಾವಾಗ ಕನ್ಫರ್ಮೇಷನ್ ಆಗುತ್ತೆ ಅಂದರೆ ಅವ್ರ ಹತ್ರ ಕರೆಸಿದಾಗ ಮಾತ್ರ ಕನ್ಫರ್ಮೇಷನ್ ಆಗುತ್ತೆ, ಇವರು ಎಲಿಮಿನೇಟ್ ಆಗಿದ್ದಾರೆ ಅಂತೇಳಿ. ಸೊ ಆ ಒಂದು ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಅವರಿಬ್ಬರನ್ನು ಕೂಡ ಸೀಕ್ರೆಟ್ ರೂಮಲ್ಲಿ ಇಟ್ಟಿರ್ಬೋದು ಅನ್ನುವಂಥದ್ದನ್ನ ಭಾವನೆ. ಅಲ್ಲಿಬ್ಬರು ಕೂಡ ಕಾಣಿಸ್ತಿಲ್ಲ ಅನ್ನುವಂಥ ಇಷ್ಟು ಮಾಹಿತಿ ಹೇಳ್ತಾ ಇವತ್ತಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರೆ ಧನ್ಯವಾದಗಳು.